ಗುರು, ನಿಮ್ಮ ಲೈಫಲ್ಲಿ ಯಾವತ್ತಾದರೂ ರಿಲೇಟಿವ್ಸ್ನ ನೋಡ್ತೀನಿ ಅಂತ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಒಂದು ಕೆಟ್ಟ ವಿಷಯನ ಜೊತೆಗೆ ಕರ್ಕೊಂಬಂದಿದ್ದೀರಾ ನಿಮ್ಮ ಮನೆಗೆ? ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಊರಿಗೆ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಒಂದು ಕೆಟ್ಟ ವಿಷಯನ ಕರ್ಕೊಂಬಂದು ಡೇ ಆ್ಯಂಡ್ ನೈಟು ನಿದ್ರೆ ಇಲ್ಲದೆ ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡಿದ್ರು ಅದು ಡಿಸ್ಟರ್ಬ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಬನ್ನಿ, ನಮ್ಮ ಸಬ್ಸ್ಕ್ರೈಬರ್ ಲೈಫಲ್ಲಿ ನಡೆದಿರೋ ಒಂದು ರಿಯಲ್ ಸ್ಟೋರಿನ ನಿಮಗೆ ಶೇರ್ ಮಾಡ್ತೀನಿ. ಈ ಇನ್ಸಿಡೆಂಟ್ನ ನಮಗೆ ಶೇರ್ ಮಾಡಿರೋ ಸಬ್ಸ್ಕ್ರೈಬರ್ ಹೆಸರು ಅಶೋಕ್ ಅಂತ. ತಮಿಳ್ನಾಡಲ್ಲಿರುವ ವಿಲುಪುರಮಿನ ಡಿಸ್ಟಿಕಲ್ಲಿ ಇವರು ಸ್ಟೇ ಮಾಡ್ತಾ ಇದ್ದಾರೆ. ಈ ಇನ್ಸಿಡೆಂಟ್ ಬಂದು ಇವ್ರ ಲೈಫಲ್ಲಿ ನಡೆದಿಲ್ಲ, ಆದರೆ ಇವರ ಫ್ರೆಂಡ್ ಲೈಫಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ ಇದು. ಆ ಫ್ರೆಂಡು ಇವಾಗ ಇವ್ರ ಜೊತೆ ಇಲ್ಲ, ಹಾಗಾಗಿ ನಮ್ಮ ಹತ್ರ ಶೇರ್ ಮಾಡಿದ್ದಾರೆ. ಸೊ ಇದೇ ಥರ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ರಿಯಲ್ ಇನ್ಸಿಡೆಂಟ್ ಏನಾದರೂ ನಡೆದಿದ್ರೆ ನಮ್ಮ ಚಾನಲ್ಗೆ ಶೇರ್ ಮಾಡಿ. ಆ ಇನ್ಸಿಡೆಂಟ್ ಇಂಟ್ರೆಸ್ಟ್ ಆಗಿದ್ದರೆ ನಾವು ಇದೇ ಥರ ಒಂದು ವಿಡಿಯೋನ ಮೇಕ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಓಕೆ, ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಗುರು, ಅಶೋಕು ಮತ್ತು ಅವರ ಫ್ರೆಂಡು ಗಿರೀಶ್ ಅಂತ. ಈ ಇನ್ಸಿಡೆಂಟ್ ಬಂದು ಗಿರೀಶನ ಲೈಫಲ್ಲೇ ನಡೆದಿರೋದು. ಗಿರೀಶು ಮತ್ತು ಅಶೋಕ್ ಅವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್, ಚಿಕ್ಕ ವಯಸ್ಸಿಂದನೇ ಫ್ರೆಂಡ್ ಆಗಿದ್ದಾರೆ. ಮತ್ತು ಅವರ ಎಜುಕೇಷನು ಎಲ್ಲ ಅಲ್ಲಿರೋ ಒಂದು ಯೂನಿವರ್ಸಿಟಿಯಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಜಾಬ್ ಪರ್ಪೋಸ್ಗೋಸ್ಕರ ಬ್ಯಾಂಗ್ಳೂರಲ್ಲಿರೋ ಒಂದು IT ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟು ಆದರು. ಬ್ಯಾಂಗ್ಳೂರಲ್ಲಿರೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮನೇನ ರೆಂಟಿಗೆ ತೊಗೊಂಡು ಅಲ್ಲೇ ಸ್ಟೇ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ರು. ಸ್ವಲ್ಪ ದಿನ ಹೋಗ್ತಾಯಿತ್ತು ಅವ್ರ ಲೈಫು. ಹಾಗಾಗಿ ಒಂದು ದಿನ ಅವರ ರಿಲೇಟಿವಲ್ಲಿ ಯಾರಿಗೋ ಮೈ ಹುಷಾರಿಲ್ಲ ಅಂತ ಇಲ್ಲಿಂದ ತಮಿಳ್ನಾಡಲ್ಲಿರೋ ವಿಲುಪುರಂ ಡಿಸ್ಟಿಕ್ಕಿಗೆ ಹೋಗಬೇಕಾಗಿತ್ತು. ಇಲ್ಲಿಂದ ವಿಲುಪುರಂಗೆ ಬಸ್ ಟಿಕೆಟ್ ಬುಕ್ ಮಾಡಿಬಿಟ್ಟು ವಿಲುಪುರಂಗೆ ರೀಚ್ ಆಗಿಬಿಟ್ಟು ಅಲ್ಲಿ ಅವರ ರಿಲೇಟಿವ್ನ ಮೀಟ್ ಮಾಡಿಕೊಂಡು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದು 2 ಡೇಸ್ ಕಳೆದ್ರು. ಸೊ 2 ಡೇಸ್ ಆದಮೇಲೆ ರಿಟರ್ನ್ ಬರಬೇಕಾಯ್ತು ಅಲ್ಲಿಂದ ಬ್ಯಾಂಗ್ಳೂರ್ಗೆ. ಹಾಗೆ ಬಸ್ ಟಿಕೆಟ್ ಸರ್ಚ್ ಮಾಡ್ತಾ ಇರುವಾಗ ಅವರ ಫ್ರೆಂಡ್ ಅಶೋಕ್, ನಾನು ಬ್ಯಾಂಗ್ಳೂರಿಗೆ ಬಂದು ಒಂದು 2 ಡೇಸ್ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಹೇಳ್ಬಿಟ್ಟು, ಹೋಗುವಾಗ ನಾನು ಕಾರಲ್ಲೇ ರಿಟರ್ನ್ ಹೋಗೋಣ, ಅಲ್ಲಿಂದ ಬರುವಾಗ ನಾನು ಕಾರಲ್ಲೇ ಬರ್ತೀನಿ, ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗಿಬಿಟ್ಟು ಅಲ್ಲಿಂದ ಮನೆ ಬಿಡೋಕ್ಕೆ ಒಂದು 8:30 ನೈಟಲ್ಲಿ ಬಿಡೋಣ ಅಂತ ಪ್ಲ್ಯಾನ್ ಆಗಿದ್ರು. ಸೊ 8:30ಗೆ ಮನೆ ಬಿಟ್ಟರು. ಅಲ್ಲಿಂದ ಇಲ್ಲಿ ಬ್ಯಾಂಗ್ಳೂರ್ಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು 4 to 5 hours ಟೈಮ್ ತೊಗೊಳುತ್ತೆ. ಹಾಗಾಗಿ 1:30 ಒಳಗಡೆ ರೀಚ್ ಆಗಿಬಿಡ್ತಾರೆ ಬ್ಯಾಂಗ್ಳೂರ್ಗೆ. ಆ ಪ್ಲ್ಯಾನ್ ಹಾಕ್ಕೊಂಡು ಅಲ್ಲಿ ಹೊರಟರು. ಅಲ್ಲಿಂದ ಹೊರಡುವಾಗ ಕರೆಕ್ಟಾಗಿ ಒಂದು 2 hours ಡ್ರೈವ್ ಮಾಡಿಬಿಟ್ಟು ಅಶೋಕಿಗೆ ಏನೋ ಅರ್ಜೆಂಟಾಗಿ ನೇಚರ್ ಕಾಲ್ ಬಂದಿತ್ತು ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಅಶೋಕ್ ಅವರು ಹೋದರು. ಸೊ ಗಿರೀಶ್ ಅವರು ಅವ್ರಿಗೇನಿಲ್ಲ, ಸೊ ಕಾರಲ್ಲೇ ಕುತ್ಕೊಂಡಿರುವಾಗ ಒಂದು ಅಶೋಕ್ ಹೋಗ್ಬಿಟ್ಟು ಬರೋಕ್ಕೆ ಒಂದು 3 to 4 minutes ಆಯಿತು. ಅಲ್ಲಿ ನೋಡಿದ್ರೆ ಗಿರೀಶ್ ಅವ್ರಿಗೆ ಒಂದು ಸ್ವಲ್ಪ ಮುಂದೆ, ಒಂದು 200 meters ಮುಂದೆ ಒಂದು ಮರದ ಹತ್ತಿರ ಯಾವುದೋ ಒಂದು ಹುಡುಗಿ ನಿಂತ್ಕೊಂಡಿರೋ ಥರ ಗಿರೀಶ್ ಅವ್ರು ನೋಡಿದ್ರು. ಈ ಹೈವೇದಲ್ಲಿ ಲಾರಿ ಡ್ರೈವರ್ಸ್ಗೆ ಎಲ್ಲರಿಗೂ ಗೊತ್ತು ಈ ಟೈಮಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿದ್ರೆ ಏನರ್ಥ ಅಂತ. ಹಾಗಾಗಿ ಗಿರೀಶ್ ಅವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಒಂದು 2 minutes ಆದಮೇಲೆ ಅಶೋಕ್ ಅವರು ಬಂದ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಡುವಾಗ ಗಿರೀಶ್ ಅವರು ಅಶೋಕ್ ಹತ್ರ ಹೇಳ್ತಾ ಇದ್ರು, ಈ ಥರ ನೋಡು ಮಗ, ಅಲ್ಲೊಂದು ಹುಡುಗಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅಂತ ಹೇಳಿ ಅಶೋಕ್ ಅವ್ರಿಗೆ ಹೇಳಿದ್ರು. ಅಶೋಕ್ ಅವರು ಮಿರರಲ್ಲಿ ನೋಡ್ಬಿಟ್ಟು ಅವ್ರಿಗೆ ಯಾವುದೇ ಥರ ಹುಡುಗಿ ಕಾಣಿಸಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಗಾಡಿ ಮುಂದಡ್ಸ್ಕೊಂಡು ಹೋಗ್ಬಿಟ್ಟು ಬ್ಯಾಂಗ್ಳೂರ್ಗೆ ರೀಚ್ ಆಗಕ್ಕೆ ಒಂದು 1:30 2 o'clock ವರೆಗೂ ಆಯಿತು. ರೀಚ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಗಿರೀಶ್ ಅವರು ಆಸ್ ಯೂಶುವಲ್ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಶೋಕ್ ಅವರು ಅಲ್ಲೇ ಎದ್ಬಿಟ್ಟು ಅಲ್ಲಿರೋ ಟೂರಿಸ್ಟ್ ಪ್ಲೇಸ್ ಎಲ್ಲ ವಿಸಿಟ್ ಮಾಡ್ಕೊಂಡು ಒಂದು 2 days ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ವಿಲುಪುರಂಗೆ 2 days ಆದಮೇಲೆ ರಿಟರ್ನ್ ಹೋದರು. ಸೊ ಅಶೋಕ್ ಹೋಗಿ ಮಾರನೇ ದಿವಸದಿಂದ ಗಿರೀಶ್ ಅವ್ರ ಮನೆಯಲ್ಲಿ ಒಂದು ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಟಿವಿಟೀಸ್ ಅಂದರೆ ಗಿರೀಶ್ ಅವರು ನಾರ್ಮಲಾಗಿ ಒಂದು 10-11 o'clock ಮಲಗ್ತಾರೆ. ಮಲಗಿದ ತಕ್ಷಣ ಒಳ್ಳೆ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ರು. ಕರೆಕ್ಟಾಗಿ ಸುಮಾರು 1-1:30 ಆ ಥರ ಗಿರೀಶ್ ಅವ್ರಿಗೆ ಒಂದು ಕನಸು ಬಿದ್ದಿತ್ತು. ಕನಸು ಅಂದರೆ ವಿಲುಪುರಮಿಂದ ಬ್ಯಾಂಗ್ಳೂರು ಬರೋ ಟೈಮಲ್ಲಿ ಒಂದು ಲೇಡಿನ ನೋಡಿದ್ರಲ್ಲ ಗಿರೀಶ್ ಅವರು. ಸೊ ಆ ಲೇಡಿನೇ ಅವ್ರ ಕನ್ಸಲ್ಲಿ ಬಂದ್ಬಿಟ್ಟು ನನ್ನ ನೋಡ್ಬಿಟ್ಟು, ನೀನು ನೋಡೋದೇ ಏನಕ್ಕೆ ಹೋದೆ, ನಾನು ನಿನ್ನ ಬಿಡಲ್ಲ, ನಿನ್ನ ಜೊತೆನೇ ಇರ್ತೀನಿ
ಅಂತ ಹೇಳಿ ಒಂದು ಕನ್ಸು ಬಿದ್ದಿತ್ತು. ಕನ್ಸು ಬಿದ್ದಿದ ತಕ್ಷಣ ಗಿರೀಶ್ ಅವ್ರಿಗೆ ಭಯ ಬಿದ್ದು ಎದ್ಬಿಟ್ರು. ಅಕ್ಕಪಕ್ಕ ನೋಡ್ಬಿಟ್ಟು ನೀರು ಕುಡಿದ್ಬಿಟ್ಟು ಈಗ ಏನೂ ಇಲ್ಲ ಬರೀ ಕನಸು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ರು. ಮಲ್ಕೊಂಡು ನೆಕ್ಸ್ಟ್ ಡೇ ಸೇಮ್ ಆಸ್ ಯೂಶುವಲ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತೆ ನೈಟಲ್ಲಿ ಮಲಗುವಾಗ ಮತ್ತೆ ಅದೇ ಕನಸು. ಈ ಸತಿ ಏನಾಯ್ತು ಅಂದ್ರೆ ಆ ಕನಸು ಯಾವ ಥರ ಇತ್ತಂದ್ರೆ ಅವ್ರಿಗೆ ರಿಯಲ್ ಆಗಿ ನಡೆಯೋ ಥರನೇ ಇತ್ತು ಆ ಕನಸು. ಸೇಮ್ ಲೇಡಿ ಕೂದಲು ಫುಲ್ಲು ಬಿಟ್ಕೊಂಡು ನನ್ನ ಬಿಟ್ಟು ನನ್ನ ನೋಡದೆ ಏನಕ್ಕೆ ಹೋದೆ, ನನ್ನ ಕರ್ಕೊಂಡು ಹೋಗ್ಬೇಕಾಯ್ತು ನಿನ್ನ ಜೊತೆ, ನಿನ್ನನ್ನು ಕರ್ಕೊಂಡು ಹೋಗಿಲ್ಲ, ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ನಿನ್ನ ಬಿಟ್ಟು ನಾನು ಹೋಗಲ್ಲ ಅಂತ ಕನಸು ಬಿದ್ದಿತ್ತು. ಅದೇ ಟೈಮಲ್ಲಿ ಅವ್ರ ಮೇಲೆ ಯಾರೋ ಕುತ್ಕೊಂಡು ಅವ್ರ ಕತ್ನ ಯಾರೋ ಪ್ರೆಸ್ ಮಾಡೋ ಥರ ಅವ್ರಿಗೆ ಒಂದು ಫೀಲ್ ಆಗ್ತಾ ಇತ್ತು. ಸೊ ಅದರಿಂದ ಎದ್ದೋಳೋಣ, ಆ ಕನಸಿಂದ ಎದ್ದೋಳೋಣ ಅಂತ ಎಷ್ಟೋ ಟ್ರೈ ಮಾಡಿದ್ರು ಅವ್ರ ಕೈಲಿ ಎದ್ದೋಳಕ್ಕೆ ಆಗಿಲ್ಲ, ಕೈ ಕಾಲು ಏನೂ ಶೇಕ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಅವರ ಫ್ಯಾಮಿಲಿ ದೇವ್ರನ್ನ ನೆನೆಸ್ಕೊಂಡು ಹಿಂಗೆ ಎದ್ದು ನೋಡುವಾಗ ಅವ್ರ ಮೇಲಿಂದ ಯಾವುದೋ ಒಂದು ಬ್ಲ್ಯಾಕ್ ಕಲರ್ ಶ್ಯಾಡೋ ಪಾಸ್ ಆಗೋ ಥರ ಅವ್ರಿಗೆ ಫೀಲ್ ಆಯಿತು. ಹಿಂಗೆ ಎದ್ದು ಹಿಂಗೆ ಸಡನ್ನಾಗಿ ನೋಡುವಾಗ ಅದು ಅಲ್ಲಿಂದ ಒಂದೇ ಸೆಕೆಂಡಲ್ಲಿ ಹಿಂಗೆ ಪಾಸ್ ಆಯಿತು. ನೋಡ್ಬಿಟ್ಟು ತುಂಬ ಭಯ ಪಡ್ಕೊಂಡ್ಬಿಟ್ರು. ಈ ಗಿರೀಶ್ ಅವರು ತುಂಬ ಭಯ ಪಡ್ಕೊಂಡು ಲೈಟೆಲ್ಲ ಆನ್ ಮಾಡ್ಬಿಟ್ಟು ನೋಡಿದ್ದಕ್ಕೆ ಅಲ್ಲಿ ಯಾವುದೇ ಥರ ಏನೂ ಇಲ್ಲ. ಸೊ ದೇವ್ರನ್ನ ನೆನೆಸ್ಕೊಂಡು ಅಲ್ಲಿ ಅವ್ರ ಮನೆಯಿಂದ ಕಳ್ಸಿರೋ ವಿಭೂತಿನ ಹಾಕ್ಕೊಂಡು ಅವತ್ತು ನೈಟ್ ಅಲ್ಲೇ ಮಲ್ಕೊಂಡು ಮಾರನೇ ದಿವಸ ಎದ್ದಿದ ತಕ್ಷಣ ಫಸ್ಟು ಅಶೋಕಿಗೆ ಕಾಲ್ ಮಾಡಿಬಿಟ್ಟು ಅಶೋಕ್ ಈ ಥರ ಎಲ್ಲ ನಡೀತು, 2 ದಿವಸದಿಂದ ಈ ಥರ ತುಂಬ ಹಿಂಸೆ ಆಗಿಬಿಟ್ಟಿದೆ, ನನ್ನ ಕೈಯಲ್ಲಿ ಮಲ್ಕೊಳಕ್ಕಾಗ್ತಾಯಿಲ್ಲ, ಅಲ್ಲಿ ನೋಡ್ಕೊಂಬಂದಿರೋ ಲೇಡಿ ಬಂದು ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ, ನನಗೆ ನಿದ್ರೆ ಮಾಡೋಕ್ಕಾಗ್ತಲ್ಲ, ತುಂಬ ಟಾರ್ಚರ್ ಮಾಡ್ತಾ ಇದ್ದಾಳೆ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹಿಂಸೆ ಮಾಡ್ತಾ ಇದ್ದಾಳೆ, ಏನು ಮಾಡೋದಂತ ಗೊತ್ತಿಲ್ಲಲೋ ಅಂತ ಅಶೋಕ್ಗೆ ಕಾಲ್ ಮಾಡಿದ್ದಕ್ಕೆ ಅಶೋಕ್ ಬಂದ್ಬಿಟ್ಟು ಇಲ್ಲಲೋ ಇದೇನು ಇಲ್ಲ, ನಿನ್ನ ಕನಸು ಆ ಥರ ಬಂದಿರುತ್ತೇನೆ, ನೀನು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀಯ, ಸೊ ಅದಕ್ಕೆ ನಿನಗೆ ಕನಸು ಬಂದಿರುತ್ತೆ, ನೀನೇನಿಲ್ಲ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿನ್ನ ಹೆಸರಲ್ಲಿ ಅರ್ಚನೆ ಮಾಡ್ಕೊಂಬ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಮಾರನೇ ದಿವಸ ಅಶೋಕ್ ಅವರು ಗಿರೀಶ್ಗೆ ಕಾಲ್ ಮಾಡ್ತವ್ರೆ ಒಂದು 10-15 ಸತಿ ಟ್ರೈ ಮಾಡ್ಬಿಟ್ರು. ಫೋನ್ ರೆಸ್ಪಾನ್ಸೇ ಮಾಡ್ತಲ್ಲ, ರಿಂಗ್ ಆಗ್ತಿದೆ ಆದರೆ ರೆಸ್ಪಾನ್ಸೇ ಮಾಡ್ತಲ್ಲ ಗಿರೀಶ್ ಅವರು. ಹಾಗಾಗಿ ಅಶೋಕ್ ಏನಾಗಿರ್ಬೋದು ಅಂತ ಥಿಂಕ್ ಮಾಡಿಕೊಂಡು ಮಾರನೇ ದಿವಸ ಬಿಟ್ಬಿಟ್ರು. ಆ ದಿವಸ ಫುಲ್ ಬಿಟ್ಬಿಟ್ರು. ಮತ್ತೆ ಮಾರನೇ ದಿವಸ ನೆಕ್ಸ್ಟ್ ಡೇ ಮತ್ತೆ ಟ್ರೈ ಮಾಡಿದ್ರು. ಮತ್ತೆ ಫೋನ್ ರಿಂಗ್ ಆಗ್ತಿದೆ ಆದರೆ ಫೋನ್ ರೆಸ್ಪಾನ್ಸೇ ಮಾಡ್ತಲ್ಲ. ಒಂದು 20 ಸತಿ ಟ್ರೈ ಮಾಡಿದ್ರು. ಅದು 21ನೇ ಸತಿ 22ನೇ ಸತಿ ಟ್ರೈ ಮಾಡುವಾಗ ಫೋನ್ ಸ್ವಿಚ್ ಆಫ್ ಅಂತ ಬಂದ್ಬಿಡ್ತು. ಸ್ವಿಚ್ ಆಫ್ ಅಂತ ಬಂದಿದ ತಕ್ಷಣ ಅಶೋಕ್ ಅವ್ರಿಗೆ ತುಂಬಾ ಭಯ ಆಗ್ಬಿಡ್ತು. ಏನ್ ಈ ತರ ಸ್ವಿಚ್ ಆಫ್ ಆಯ್ತು, ಎರಡು ದಿವಸ ಮುಂಚೆ ಈ ತರ ಆಕ್ಟಿವಿಟೀಸ್ ಎಲ್ಲ ನಡೀತಿದೆ ಅಂತ ಹೇಳ್ದ, ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಏನಾದ್ರೂ ಆಗಿರ್ಬೋದೇನೋ ಅವನಿಗೆ ಅಂತ ಇವ್ರ ಮನ್ಸಿಗೆ ಪಟ್ಟಿ ಅವಾಗ್ನೇ ಅವ್ರ ಕಾರ್ ತಗೊಂಡು ವಿಲುಪುರಮಿಂದ ಬ್ಯಾಂಗ್ಳೂರ್ಗೆ ಹೊರಟ್ರು. ಬ್ಯಾಂಗ್ಳೂರ್ ರೀಚ್ ಆಗಿದ ತಕ್ಷಣ ಅವ್ರ ಮನೆಗೆ ಹೋಗ್ಬಿಟ್ಟು ಕದೆ ತಟ್ತಾ ಇದ್ರು. ಯಾರು ಓಪನ್ ಮಾಡಿಲ್ಲ. ಒಂದು 5 ನಿಮಿಷ ತಟ್ತಾನೆ ಇದ್ರು, ಯಾರು ಓಪನ್ ಮಾಡಿಲ್ಲ. ಕೆಳಗಡೆಯಿಂದ ಹೌಸ್ ಓನರ್ ಬಂದ್ಬಿಟ್ಟು ಏನಾಯ್ತಪ್ಪ, ನೀನು ಗಿರೀಶ್ ಅವರು ಫ್ರೆಂಡ್ ಅಲ್ವಾ, ನಿಮ್ಗೆ ವಿಷಯ ಗೊತ್ತಿಲ್ವಾ ಅಂತ ಕೇಳಿದ್ರು. ಅಶೋಕ್ ಅವರು ಏನಂಟಿ ಏನು ವಿಷಯ, ಗಿರೀಶಲ್ಲಿ ಏನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಲ್ಲ ಅಂತ ಹೇಳಿದಕ್ಕೆ ಹೌಸ್ ಓನರು ನಿನ್ಗೆ ವಿಷಯ ಗೊತ್ತಿಲ್ವಪ್ಪ, 2 ದಿವಸ ಮುಂಚೆ ನಿನ್ನ ಫ್ರೆಂಡು ಈ ಥರ ಹ್ಯಾಂಗ್ ಮಾಡ್ಕೊಂಡ್ಬಿಟ್ರು. ಸೊ ಅವ್ರ ಫ್ಯಾಮಿಲಿಯಿಂದ ಎಲ್ಲ ಬಂದ್ಬಿಟ್ಟು ಏನೇನು ಕಾರ್ಯ ಮುಗಿಬೇಕಾಗಿತ್ತು ಎಲ್ಲ ಮುಗಿಸ್ಕೊಂಡು ಹೋದ್ರು. ಇವಾಗ ಯಾರು ಇಲ್ಲ ಇಲ್ಲಿ, ಮನೆ ಖಾಲಿ ಮಾಡ್ಕೊಂಡು ಹೋಗಿದಾರಪ್ಪ ಹೇಳಿದ ತಕ್ಷಣ ಅಶೋಕಿಗೆ ಫುಲ್ ಶಾಕು. ಇಲ್ಲ ಆಂಟಿ, 2 ದಿವಸ ಮುಂಚೆ ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾ ಇದ್ದ, ಏನು ಇವಾಗ ನೀವು ಸಡನ್ ಆಗಿ ಈ ಥರ ಹೇಳಿದ್ರೆ ನನಗೇನು ಅರ್ಥನೇ ಆಗ್ತಲ್ಲ ಅಂತ ಹೇಳಿದಕ್ಕೆ ಹೌಸ್ ಓನರ್ ಬಂದ್ಬಿಟ್ಟು ಇಲ್ಲಪ್ಪ, 2 ದಿವಸ ಮುಂಚೆ ಈ ಥರ ಬಂದ್ಬಿಟ್ಟು ಆಂಟಿ ನನ್ನ ಯಾರೋ ಫಾಲೋ ಮಾಡ್ಕೊಂಬಂದಿದ್ದಾರೆ, ನನ್ನ ಕೈಲಿ ನೈಟೆಲ್ಲ ನಿದ್ರೆ ಮಾಡೋಕ್ಕಾಗ್ತಲ್ಲ, ಎದ್ದು ನೋಡಿದ್ರೆ ಯಾರು ಕಾಣಿಸ್ತಲ್ಲ, ಬಟ್ ನನಗೆ ಫುಲ್ಲು ನೈಟೆಲ್ಲ ನಿದ್ರೆ ಮಾಡೋಕ್ಕಾಗ್ತಲ್ಲ, ಡಿಸ್ಟರ್ಬ್ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಇಲ್ಲಪ್ಪ ಆ ಥರ ಎಲ್ಲ ಏನಿಲ್ಲ, ಎಲ್ಲ ನೀನು ಇಲ್ಯೂಷನ್ ಇರಬೇಕೇನೋ, ನೀನು ದೇವ್ರನ್ನ ನೆನೆಸ್ಕೊಂಡು ಮಲ್ಕೋಪ ಅಂತ ಹೇಳಿ ಕಳ್ಸ್ಕೊಟ್ಟಿದ್ದೆ. ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಅವತ್ತು ನೈಟ್ ಬಂದ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಆಯಿತು. ನಾರ್ಮಲಾಗಿ ಅವರು ಒಂದು 8 ಗಂಟೆ 9 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ಬಿಡ್ತಾರೆ. ಬಟ್ ಆ ದಿನ ಮಾತ್ರ ಅವರು ಎಷ್ಟೇ 10-11 ಗಂಟೆ ಆದರೂ ಆಚೆ ಬಂದಿಲ್ಲ. ನಾನು ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡಿದೆ, ಗಿರೀಶ್ ಅಂತ ಕರೆದೆ, ಏನು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಲಾಕ್ ಓಪನ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಅಲ್ಲಿಂದ ಕಿಟಕಿಯಿಂದ ನೋಡುವಾಗ ಅವ್ರು ಹ್ಯಾಂಗ್ ಮಾಡಿರೋದು ನಾನು ನೋಡಿದ ತಕ್ಷಣ ನನಗೆ ಭಯ ಆಗ್ಬಿಡ್ತು. ಅವಾಗನೇ ಅವ್ರ ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಗ ಮಾಡ್ಕೊಂಡಿದ್ದಾನೆ ಬನ್ನಿ ಅಂತ ಹೇಳಿದ್ದಕ್ಕೆ ಅವತ್ತೇ ಒಂದು 4 ಅವರ್ಸಲ್ಲಿ ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡು ಪೊಲೀಸ್ ಕಂಪ್ಲೇಂಟ್ಲ ಆಗಿತ್ತಪ್ಪ. ಪೊಲೀಸ್ಲ ಬಂದ್ಬಿಟ್ಟು ಎಂಕ್ವೈರಿ ಮಾಡ್ಕೊಂಡು ಹೋದ್ರು. ನಾನು ಈ ಥರ ಇನ್ಫಾರ್ಮ್ ಮಾಡಿದೆ, ನೋಡ್ಬಿಟ್ಟು ಅವರು ಇಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಫೈಲ್ ಕ್ಲೋಸ್ ಮಾಡಿಬಿಟ್ಟು
ಅವರು ಫ್ಯಾಮ್ಲಿಗೆ ಅವ್ರ ಬಾಡಿನ ಕೊಟ್ಬಿಟ್ಟು ಅವತ್ತೇ ಏನೇನು ಕಾರ್ಯ ಎಲ್ಲ ಮುಗಿಸ್ಬೇಕು ಅವ್ರ ಫ್ಯಾಮಿಲಿ ಕಡೆಯಿಂದ ಎಲ್ಲ ಮುಗಿಸ್ಬಿಟ್ಟು ಮನೇನ ಖಾಲಿ ಮಾಡ್ಕೊಂಡು ಹೋದ್ರು ಅಶೋಕ್ ಅವರೇ. ಆದ್ರೆ ಒಂದು ವಿಷಯ ನನಗೆ ಗೊತ್ತಿರೋ ಪ್ರಕಾರ ಗಿರೀಶ್ ಅವರು ಸೂಸೈಡ್ ಮಾಡ್ಕೊಳೋಂಥ ವ್ಯಕ್ತಿನೇ ಅಲ್ಲ. ಆದರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಏನಾದರೂ ಆಗಿರಬೇಕು. ಅವತ್ತೇ ನನ್ನ ಹತ್ರ ಬಂದ್ಬಿಟ್ಟು ಗಿರೀಶ್ ಅವರು ಹೇಳ್ತಾ ಇದ್ರು, ನಾನು ಫಾಲೋ ಮಾಡ್ಕೊಂಡು ಏನೋ ಬಂದಿದೆ, ನನ್ನ ಕೈ ನಿದ್ರೆ ಮಾಡೋಕ್ಕಾಗ್ತಲ್ಲ ಆಂಟಿ, ತುಂಬ ಡಿಸ್ಟರ್ಬ್ ಮಾಡ್ತಿದೆ ಅಂತ ಹೇಳಿದ್ರು. ನಾನು ಅವತ್ತೇ ಹೇಳಿದೆ ಅವ್ರಿಗೆ, ಈ ಥರ ಎಲ್ಲ ಏನಿಲ್ಲ, ಎಲ್ಲ ನಿಮ್ಮ ಭ್ರಮೆ ಇರಬೇಕು ಗಿರೀಶ್ ಅವರೇ ಅಂತ ಹೇಳಿದ್ದೆ. ಬಟ್ ಈ ಥರ ಮಾಡ್ಕೊಂಡಿರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಅಶೋಕ್ ಅವರೇ ಅಂತ ಹೇಳ್ಬಿಟ್ಟು ಓನರ್ ಹೋದ್ರು. ಈ ಇನ್ಸಿಡೆಂಟ್ ಅಶೋಕ್ ಅವ್ರ ಲೈಫಲ್ಲಿ 2008 ನಡೆದಿದೆ. ಅವರ ಫ್ರೆಂಡ್ ಗಿರೀಶ್ ಅವ್ರಿಗೆ ನಡೆದಿರೋಂಥ ಘಟನೆ. ಓಕೆ, ನೀವೇ ಹೇಳಿ ಫ್ರೆಂಡ್ಸ್, ಇವಾಗ ಇದು ಯಾವುದಾದ್ರೂ ಗೋಸ್ಟ್ ಆಕ್ಟಿವಿಟಿ ಅಂತ ಅನಿಸ್ತಿದೆಯಾ, ಅಥವಾ ಅವರ ಫ್ರೆಂಡಿಗೆ ಗಿರೀಶ್ ಅವ್ರಿಗೆ ಯಾವುದಾದ್ರೂ ಮೆಂಟಲ್ ಇಲ್ನೆಸ್ ಇಂದ ಸೂಸೈಡ್ ಮಾಡ್ಕೊಂಡ್ರು ಅಂತ ಅನ್ಕೊಂತೀರಾ? ನಿಮ್ಗೆ ಏನು ಅನಿಸ್ಬೋದು ಅಂತ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ. ನಿಮ್ಮ ಥಾಟ್ ಯಾವ ಥರ ಇರುತ್ತೆ ಅಂತ ನಾನು ತಿಳ್ಕೊತೀನಿ. ಓಕೆ ಗುರು, ವಿಡಿಯೋ ಎಂಡಿಗೆ ಬಂದುಬಿಟ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಅವ್ರ ಲೈಫಲ್ಲಿ ಯಾವುದೇ ಇದೇ ಥರ ರಿಯಲ್ ಆಗಿ ಇನ್ಸಿಡೆಂಟ್ ನಡೆದಿರುತ್ತೆ, ಆ ಥರ ನಡೆದಿದ್ದರೆ ದಯವಿಟ್ಟು ನನಗೆ ಶೇರ್ ಮಾಡಿ. ನಾನು ಇದೇ ಥರ ಒಂದು ವಿಡಿಯೋ ಮೇಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ ಗುರು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.